ಕಲಿಯೋಣ ಬಾಯಲ್ಲಿ ನೂಡಲ್ಸ್ ಮಂಚೂರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೂಡಲ್ಸ್ ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ. ಗೋಬಿ ಮಂಚೂರಿ, ಬೇಬಿಕಾರ್ನ್ ಮಂಚೂರಿ ಕೂಡ ಇಷ್ಟ ಆಗುತ್ತೆ. ಸೊ ಅವ್ರಿಗೆ ಇನ್ನೂ ಇಷ್ಟ ಆಗ್ಲಿ ಅಂತ ಇವತ್ತು ನೂಡಲ್ಸ್ ಮಂಚೂರಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ನೂಡಲ್ಸ್, ಪನ್ನೀರ್, ಮಂಚೂರಿ ಮಸಾಲ, ಎಣ್ಣೆ, ಕೊತ್ತಂಬರಿ, ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ಮೆಣಸು ಪುಡಿ, ಕಾರ್ನ್ಫ್ಲೋರ್, ಉಪ್ಪು. ಈಗ ನೂಡಲ್ಸ್ ಮಂಚೂರಿಗೆ ಏನೇನ್ ಬೇಕು ಎಲ್ಲ ನೋಡಿದ್ರಾ? ಹೌದು, ನೋಡ್ಕೊಂಡಿದ್ದೀನಿ. ನಾನು ಮುಂಚಿತವಾಗಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಓಕೆ, ಬೇಗ ಅಡುಗೆ ಆಗತ್ತೆ ಅಂತ. ಓಕೆ, ನಾನು ಹೇಳ್ತಾ ಹೋಗ್ತೀನಿ, ಹಾಗೆ ಅಡುಗೆ ಮಾಡಿ. ಓಕೆ, ಬನ್ನಿ. ಸನ ನನಗೊಂದು ಡೌಟ್ ಇದೆ ಇಲ್ಲಿ. ನನಗೆ ನೂಡಲ್ಸ್ ಮಂಚೂರಿ ಅಂತ ಹೇಳಿದ್ರಿ, ಆದ್ರೆ ನೂಡಲ್ಸ್ ಎಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲೇ ನನಗೆ. ಇಲ್ಲ, ಈ ಅಡುಗೆಗೆ ನೂಡಲ್ಸೇ ಬಳಸಲ್ಲ ನಾವು, ಅದಕ್ಕೆ ನೂಡಲ್ಸ್ ಮಂಚೂರಿ ಕರಿತಿರೋದು. ಅದೇಗೆ? ಇಲ್ಲ, ಖಂಡಿತವಾಗ್ಲೂ ಬಳಸ್ತಾ ಇದ್ದೀವಿ. ಓಕೆ, ಇದಿದೆ ಅಲ್ವಾ, ಇದೇ ನೂಡಲ್ಸ್. ಅಂದ್ರೆ ನಾನು ಮುಂಚಿತವಾಗಿನೇ ನೂಡಲ್ಸ್ನ ಈ ತರ ಪುಡಿ ಮಾಡಿ ತಗೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ ಹಾಕಿ. ಓಕೆ, ಏನಕ್ಕೆ ನಾನು ಪುಡಿ ಮಾಡಿದ್ದೀನಿ ಅಂತ ಈಗ ನಿಮ್ಗೆ ಗೊತ್ತಾಗುತ್ತೆ, ಅಡುಗೆ ಮಾಡ್ತಾ ಗೊತ್ತಾಗುತ್ತೆ. ಓಕೆ, ಈ ಬೌಲ್ಗೆ ಫಸ್ಟ್ ನೀವು ಕಾರ್ನ್ಫ್ಲೋರನ್ನು ಹಾಕಿ. ಓಕೆ, ಇಷ್ಟು ಹಾಕಿ. ಓಕೆ, ಹಾಗೆ ಖಾರದ ಪುಡಿ ಎಷ್ಟು ಸ್ಪೂನ್ ಹಾಕಬೇಕು? ಚಿಕ್ಕದಿದೆ ಅಲ್ವಾ ಸ್ಪೂನು, ಹಾಗೆ 1 ಸ್ಪೂನ್ ಅಷ್ಟು ಹಾಕಿ. ಏನಕ್ಕಂದ್ರೆ ಪನ್ನೀರ್ನ ಬಳಸ್ತಾ ಇದೀವಿ ಈ ಅಡುಗೆಗೆ. ಓಕೆ, ನೆಕ್ಸ್ಟು ಮಂಚೂರಿ ಮಸಾಲ ಹಾಕಬೇಕು. ಓಕೆ, ಇದೆ. ಇದು ಎಷ್ಟು 2 ಸ್ಪೂನ್ಸ್ ಹಾಕ್ಲಾ? ಹಾ, ನೋಡಿ, ಖಾರದ ಪುಡಿಗೂ ಇದಕ್ಕೂ ಏನು ವ್ಯತ್ಯಾಸನೇ ಕಾಣಲ್ಲ. ಹೌದು, ಸೇಮ್ ಇದೆ. ಒಂಚೂರು ಉಪ್ಪು, ಒಂದು ಸ್ವಲ್ಪ ಹಾಕಿ, ಜಾಸ್ತಿ ಆಗುತ್ತೆ. ಓಕೆ, ಹಾ, ಓಕೆ, ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಬಿಟ್ಟು ಕಲಸಿ. ನೀವು ಬಜ್ಜಿ ಹಿಟ್ಟನ್ನ ಕಲಸಿರ್ತೀರಲ್ಲ, ಆ ಹದಕ್ಕೆ ಕಲಿಸ್ಬೇಕು. ಓಕೆ, ಹಾಗೆ ನಿಮ್ಮ ಹವ್ಯಾಸಗಳು ಬೇರೆ ಯಾವ್ಯಾವ್ದಿದೆ ಅಂತ ಹೇಳಿ. ನನಗೆ ಹಾಡೋದಂದ್ರೆ ತುಂಬಾ ಇಷ್ಟ. ಅದ್ರ ಜೊತೆ ಕುಂಗು ಅಡಿಗೆ ಇಷ್ಟ. ಹಾ, ಸಾಕಲ್ವಾ ಇಷ್ಟು? ಪನ್ನೀರ್ ಇದೆ ಅಲ್ಲ, ಓಕೆ, ಇದರಲ್ಲಿ ಅದ್ಬಿಟ್ಟು ನೂಡಲ್ಸ್ ಪೌಡರ್ ಇದೆ ಅಲ್ಲ, ಓಕೆ, ಆ ಪುಡಿಯಲ್ಲಿ ಈ ತರ ಎಲ್ಲ ಕಡೆನೂ ಹತ್ತಬೇಕು. ಹತ್ತಿದ್ಮೇಲೆ ಎಣ್ಣೆಲಿ ಹಾಕ್ಬೇಕು. ಓಕೆ, ಪನ್ನೀರ್ ಒಂದು 4-5 ಹಾಕ್ಬಿಡಿ ಹಿಟ್ಟಲ್ಲಿ. ಸರಿ. ಚೆನ್ನಾಗಿ ಕಲಸಿ, ತುಂಬಾ ಅನುಕೂಲ ಆ ಥರ ಮಾಡಿದ್ರೆ, ಬೇಗ ಮಾಡ್ಬೋದು. ಈಗ ಒಂದೊಂದಾಗಿ ತಗೊಂಡು ನೂಡಲ್ಸ್ ಪುಡಿಯಲ್ಲಿ ಎಲ್ಲ ಕಡೆ ಪುಡಿ ಹತ್ಬೇಕು, ಆ ಥರ. ಓಕೆ, ಆ ಥರ ಮಾಡಿ ಎಣ್ಣೆಯಲ್ಲಿ ಹಾಕಿ. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಇಂಜಿನಿಯರ್ ಇದ್ದಾರೆ. ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್? ಇಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್. ಮೆಕ್ಯಾನಿಕಲ್. ಇವತ್ತು ಕನ್ನಡ ರಾಜ್ಯೋತ್ಸವ. ಹೌದು. ನಿಮ್ಮ ಏರಿಯಾದಲ್ಲಿ ಹೇಗೆ ಆಚರಿಸ್ತಾರೆ ಕನ್ನಡ ರಾಜ್ಯೋತ್ಸವನ? ಅಂದ್ರೆ ಹಿಂಗೆ ಸಂಘ ಎಲ್ಲ ಇರತ್ತೆ. ಎಲ್ಲ ಹೋಗಿ ಕಾಂಪಿಟೇಷನ್ಸ್ ಇಟ್ಟಿರ್ತಾರೆ. ಭಾಷಣ ಕಾಂಪಿಟೇಷನ್, ನಿಬಂಧ ಕಾಂಪಿಟೇಷನ್ ಎಲ್ಲ ಇರುತ್ತೆ. ಸಿಂಗಿಂಗ್ ಕಾಂಪಿಟೇಷನ್ ಇರುತ್ತೆ, ಪಾರ್ಟಿಸಿಪೇಟ್ ಇರ್ತೀನಿ. ಆಮೇಲೆ ಒಂದು ಸಬ್ಜೆಕ್ಟ್ ಕೊಟ್ಟು ಅದ್ರ ಬಗ್ಗೆ ಮಾತಾಡಿ ನಿಮ್ಗೆ ಯಾವ್ದು ಪ್ಲೇಸ್ ಇಷ್ಟ ಕರ್ನಾಟಕದಲ್ಲಿ ಎಲ್ಲ ಕೇಳ್ತಾ ಇರ್ತಾರೆ. ಆ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಈಗ ಕರೆದಿದ್ದಾಗಿದೆ. ಓಕೆ, ಪ್ಯಾನ್ಗೆ ಎಣ್ಣೆ ಹಾಕಿ. ಓಕೆ, ಸಾಕು. ಓಕೆ, ಈರುಳ್ಳಿ ಹಾಕಿ. ಎಲ್ಲ ಹಾಕ್ಬೇಕಾಯ್ತು. ಹಸಿಮೆಣಸಿನ್ಕಾಯಿ ಇದು ಯೂಸ್ ಮಾಡ್ತಾ ಇದ್ರೆ, ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ದೀರ್ವಾ? ಹೌದು. ಕ್ಯಾಪ್ಸಿಕಮ್ ಅಷ್ಟೊಂದು ಖಾರ ಇಲ್ವಲ್ಲ, ಎಲ್ಲ ಹಾಕ್ಲಾ? ಇದು ಬೇಡ, 1 ಸ್ಪೂನ್ ಅಷ್ಟು ಮಾತ್ರ. ನಾವು ಆಗ್ಲೇ ಕಾರ್ನ್ಫ್ಲೋರ್ಗೆ ಖಾರದ ಪುಡಿ ಹಾಕಿ ಕಲಿಸಿದ್ವಲ್ವಾ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಏನು ಹಾಕ್ಬೇಕು ಇವಾಗ? ಕ್ಯಾಪ್ಸಿಕಮ್. ಓಕೆ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಡ್ಲಾ? ಹಾ. ಈ ಎಲ್ಲ ಪದಾರ್ಥನೂ ಎಣ್ಣೆಲಿ ಫ್ರೈ ಮಾಡಬೇಕು, ಅಂದ್ರೆ ಟೇಸ್ಟಿಯಾಗಿರೋ. ಓಕೆ, ಈಗ ಅಲ್ಲಿ ಸೋಯಾ ಸಾಸ್ ಇದೆ, ಹಾಕಿ. ಉಪ್ಪು, ಇನ್ನೊಂದು ಸ್ವಲ್ಪ
ಅದು ಫ್ರೈ ಮಾಡುವಾಗ ಸ್ವಲ್ಪ ಹಾಕಿತ್ತು ಅಲ್ವಾ? ಹಾಂ. ನೆಕ್ಸ್ಟ್ ಏನು ಹಾಕ್ಬೇಕು? ಪೆಪ್ಪರ್ ಪೌಡರ್ ಇದೆ, ಸಾಕಲ್ವಾ? ಇನ್ನೊಂದು ಸ್ವಲ್ಪ ಸಾಕು. ಟೊಮೆಟೊ ಸಾಸ್ ಹಾಕಿ. ಓಕೆ, ಇದೆಲ್ಲ ಹಾಕ್ಬಿಡ್ಲಾ? ಹಾಂ. ಈಗ ಕರೆದಿರೋಂಥ ಪನ್ನೀರ್ನ ಹಾಕಿ. ಓಕೆ. ನೋಡಿ ಈ ಥರ ತಯಾರಾಗುತ್ತೆ. ಓಕೆ, ಈಗ ಕೊತ್ತಂಬರಿ ಹಾಕಿ. ಲಾಸ್ಟಲ್ಲಿ ಹಾಕ್ಬೇಕಾ? ಹಾಂ, ಎಲ್ಲ ಹಾಕ್ಬಿಡ್ಲಾ ಇದು? ಹಾಕಿ. ಪ್ಲೇಟ್ ತಗೊಳ್ಳಿ. ಓಕೆ. ತಗೊಳ್ಳಿ, ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಓಕೆ. ಬಿಸಿ ಆಗುತ್ತೆ. ತುಂಬ ಟೇಸ್ಟ್ ಆಗಿದೆ ನಿಜವಾಗ್ಲೂ. ನೂಡಲ್ಸ್ ಮಂಚೂರಿ ಮಾಡುವ ವಿಧಾನ. ಗ್ಲಾಸ್ ಬೌಲ್ನಲ್ಲಿ ಕಾರ್ನ್ಫ್ಲೋರ್, ಖಾರದ ಪುಡಿ, ಮಂಚೂರಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲ ಹಾಗೂ ತರಿತರಿಯಾಗಿ ರುಬ್ಬಿದ ನೂಡಲ್ಸ್ನಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಕರಿದ ಪನ್ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಸೋಯಾ ಸಾಸ್, ಉಪ್ಪು, ಪೆಪ್ಪರ್ ಪೌಡರ್, ಟೊಮ್ಯಾಟೊ ಸಾಸ್, ಪನ್ನೀರ್, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಸರ್ವ್ ಮಾಡಿಕೊಂಡು ನೂಡಲ್ಸ್ ಮಂಚೂರಿಯನ್ನು ಸವಿಯಲು ಕೊಡಿ.